ಭರತ ಕಂಡ ಪ್ರಳಯ ಲಾಭಯಾರಿಗೋ ಲಾಭಯಾರಿಗೋ ಭಾವ ವಾಸುದೇವ ಸದಯರಲ್ಲಿ ದ್ರೋಹ ಭರತ ಭೂಮಿ ಸದಯರಲ್ಲಿ ದ್ರೋಹ ಭರತ ಭೂಮಿ ಕಾಲ ಬಂಧು ಬಳಗ ಬಂಧು ಬಳಗ ನರನ ಹೋಮ ಮಾಡಬೇಡ ಪ್ರಾಂತನಾಗಿ ಕೃಷ್ಣ ಮರಣ ಹೋಮ ಮಾಡಬೇಡ ಪ್ರಾಂತನಾಗಿ ಭರತ ಕಂಡ ಪ್ರಣಯ ಲಾಭಯಾರಿಗೋ ಸಂತಾಪ ದುರಿತ ಬೇಡವೋ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಣಯ ಲಾಭಯಾರಿಗೋ ಲಾಭಯಾರಿಗೋ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ನಾನು ನಿನ್ನಲ್ಲಿಗೆ ಧರ್ಮ ಬೋಧನೆಯನ್ನು ಕೇಳಲು ಬಂದವನಲ್ಲ. ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇರುವುದು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನೂ ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದಲ್ಲ ಅರ್ಜುನ. ಈ ಉಭಯ ಸಂಕಟದಲ್ಲಿ ನಾನೇನು ತಾನೇ ಮಾಡಲಿ? ಪರಮಾತ್ಮ, ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀನು ನನಗೆ ಸಹಾಯವನ್ನು ಮಾಡಲೇಬೇಕು. ಅದಾಗದು ಕೃಷ್ಣ. ನೀನು ನಮ್ಮಿರುವರಿಗೂ ಸಮಾನವಾದ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಗುಣಶೀಲನು. ಮೊದಲೇ ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಯಾವ ವಿಚಾರದಲ್ಲೂ? ನಾನು ನಿದ್ದೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ, ಅದರಲ್ಲೂ ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು. ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯೋದ್ಧ ವಿಮುಖನು ನಿರಸ್ತ್ರನಾದ ಇವನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸು. ನನ್ನ ಗುರುದೇವ ಬಲರಾಮರ ಸಹಿತವಾದ ಅಕ್ಷೋಹಿಣಿ ಸೈನ್ಯದಳ
ನನ್ನ ಪಕ್ಷವನ್ನು ವಹಿಸಲಿ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡಿರುವೆ. ನಡೆ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು, ನಡೆ. ಫಲ ಫಲ ಕಪಟ ನಾಟಕ ಸೂತ್ರಧಾರಿ ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನೇನು ಹರಿಯದವನೆಂದು ಭಾವಿಸಿದೆಯ ಬಾಬಾ? ಹರಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಹರಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹದ ಪ್ರಚಂಡ ರಕ್ತಕೋಡಿಯ ಹರಿಸಿ ಯದುಪತಿ ಮೃತ್ಯುತಾಂಡವ ಪ್ರಳಯ ಸಿಂಹನಾಥ ಧರಣಿ ಸಾತ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧ ಧರಿಸದಿರೇ ರಣದೋಳ್ ಆಯುಧ ಧರಿಸದಿರೇ ಪಾಂಡವರನದೆಂತು ಪಾಲಿಪೆಯ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ವಂಚಕಿ, ಕಪಟಿ, ಮಿಥ್ಯವಾದಿ. ಪಾಂಡವರೆಂದರೆ ನಿನಗೆ ಬಹುಮಮತಿಯಲ್ಲವೇ? ಅದರಲ್ಲಿ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಈ ಯುದ್ಧವು ಮುಗಿಯುವವರೆಗೂ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ನೆನಪಿರಲಿ. ಭಾವ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವುದು ಉಂಟೆ? ಕೃಷ್ಣ, ಪುನಃ ನಿನ್ನನ್ನು ಸಂಧಿಸುವೆನು ರಣಾಂಗಣದಲ್ಲಿ. ಆಗ ತೋರುವಿಯಂತೆ ಆ ನಿನ್ನ ಪಾಂಡವರ ಬಲಾಬಲಗಳನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಮುಂದೆ ತಿಳಿಯುವುದೇನಿದೆ ಭಾವ? ನನ್ನ ಗುರುದೇವ ಬಲರಾಮರು ಹಲಾಯುಧವನ್ನಿಡಿದು ರಣರಂಗದಲ್ಲಿ ನಿಂತರೆ ಆ ನಿನ್ನ ಪಾಂಡವರು ಉಳಿಯುವರೆ. ಜಯವು ಖಂಡಿತ ನನ್ನದೇ. ಬರುತ್ತೇನೆ, ಬರುತ್ತೇನೆ. ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾ ಶುಭೋದಯದ ದಿನ. ಮುಕುಂದನು ಅಭಯ ಪ್ರಸಾದಿಸಿದ ಬೆಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಬೆಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇಲಿದೊಡೆ ಕೃತಾರ್ಥನಾಗುವೆನೋ. ಸಿಂಧು ಶಯನ ನನ್ನ ರಥವೇಲಿದೊಡೆ ಕೊಂದುವೆ ಜಯದ ಪತಾಕೆಯನ. ಸಿಂಧು
ಶಯನ ನನ್ನ ರಥವೇರಿದೋಡೆ ಪೊಂದುವೆ ಜಯದ ಪತಾಕೆಯನ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಬಲಿಗಳಂಗೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಗಂಡು ಗಲಿಗಳಂಗೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಯಲ್ಲಿ ಪಾಂಡವರ ದೋರ್ದಂಡತನವನ್ನು ಪರತ ಕಂಡದೊಳು ನಾವು ತೋವೆವು ಪಾಂಡವರ ದೋರ್ದಂಡತನವನ್ನು ಪರತ ಕಂಡದೊಳು ನಾವು ತೋವೆವು ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ ಮುಕುಂದನು ಅಭಯ ಪ್ರಸಾದಿಸಿದ ಮುಕುಂದನು ಅಭಯ ಪ್ರಸಾದಿಸಿದ ಇಂದಿಗೆ ನಾದನ್ಯನಾದನೋ ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆರ್ಯವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವು ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತ ಯಾದವಾಗ್ರಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು ಇನ್ನು ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಹರಿತವಾದ ಖಡ್ಗವನ್ನು ಬಿಸಿಟು ನಿರಸ್ತ್ರನಾದ ನನ್ನನ್ನು ಹೊಂದಿ ಕೆಟ್ಟೆಯಲ್ಲೋ ಕಿರೀಟಿ ವಾಸುದೇವ ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ ನನಗೆ ಬೇಕಾದದ್ದು ನೀನು ನಿನ್ನನ್ನ ಹೊಂದಿದನು ಕೃಪಾಕರ ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗಿ ನನಗೊಂದು ದಾರಿಯನ್ನು ತೋರಿಸು ನಿರ್ಗತಗರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥಗಳ ನಿಯಮಗಳನ್ನು ನಿಯಮಿಸಿ ಆಗ ನಾನು ನೋಡುವೆನು ಶತ್ರುಗಳು ನೋಡುವರು ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ವಾಸುದೇವ ನೀನಲ್ಲವೇ ಈ ಪಾಂಡವರ ಆರಾಧ್ಯ ದೈವನು ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿದ್ದೆ ಅಂಥ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು ವಾಸುದೇವ ನನ್ನಲ್ಲಿ ಇಂದ್ರಾಜಾಲವೇಕೆ ಕೃಷ್ಣ ಮಾಧವ ನಿನ್ನಯ ದಯವೊಂದೆನಗಿರೆ ಜಗವನೆ ಗೆಲ್ಲುವೆ ನಾನು ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಭಯವನೇನು ಚಿಂತಿಸದಿರು ವಿಜಯ ಧನಂಜಯ ಅಭಯವ ನೀಡು ಅಭಯವ ನೀಡುವ ಧರ್ಮಕ್ಕೆ ಜಯವಾಗ ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ನೋಡಿ ಸಲ್ಲದು ಶೌರಿ ಹೌದು ಪರಮಾತ್ಮ ಜಯವನ್ನು ಬಯಸಿ ಬರಲಿಲ್ಲವೋ ಹರಿ ಭಯವೆಂಬುವ ನೋಡಿ ಸಲ್ಲದು ಶೌರಿ ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ
ಶ್ರೀಹರೇ ಸಾರಥಿಯಾಗಿ ಸಹಾಯವ ಮಾಡಿದರೆ ದುರುಳರ ದುರಹಂಕಾರವ ಮುರಿದು ರಣದೊಳು ಕರ್ಣನ ಶಿರವಂ ತಡಿದು ದುರುಳರ ದುರಹಂಕಾರವ ಮುರಿದು ರಣದೊಳು ಕರ್ಣನ ಶಿರವಂ ಕಡಿದು ಮಾಡದಿ ಪಾಂಡಾಲಿಯ ಶೋಕವ ನೀಗಿಬೆ ಮಾಡದಿ ಪಾಂಡಾಲಿಯ ಶೋಕವ ನೀಗಿಬೆ ಕೊಡು ಎನಗ ಭಯವ ನೀನು ನರನು ನೀನು ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು ನರನು ನೀನು ಹರಿಯು ನಾನು ಆದರೂ ನಿನಗೆ ಸಾರಥಿಯಾಗುವೆನು ಶಾಸನ ದಂಡವ ಹಿಡಿದು ನಿಂತರೆ ನಾನು ಆ ಆ ಶಾಸನ ದಂಡವ ಹಿಡಿದು ನಿಂತರೆ ನಾನು ಸಾಗರ ಗಲೆಗಳು ವೇಗದಿ ಚಲಿಸಿ ಗಿರಿಕಾರ್ಮೋಡದ ಆರ್ಭಟಿಸಿ ಸಾಗರದಲೆಗಳು ವೇಗದಿ ಚಲಿಸಿ ಗಿರಿಕಾರ್ಮೋಡಗಳ ಆರ್ಭಟಿಸಿ ಧರೆಯೊಳ ತುಳಿವರೆ ದುರುಳರು ಸಹಿಸಿ ಧರೆಯೊಳ ತುಳಿವರೆ ದುರುಳರು ಸಹಿಸಿ ನರರ ಜ್ಞಾನ ವಿನೋದದಿಂದಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗ ಶಾಂತಿಯಗೊಳಿಸುವೆ ನಾನೀ ಜಗವ ಧರ್ಮಕ್ಕೆ ಜಯವಾಗಲೇ ಮಾಧವ ನಿನ್ನಯ ದಯವಂತೆನಗಿರೆ ಜಗವನೆ ಗೆಲ್ಲುವೆ ನಾನು ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡು ಎನಗ ಭಯವನೇ ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಅರ್ಜುನ, ಈ ಶುಭ ಸಮಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸು ನಡೆ. ಆಜ್ಞೆ ಮಾಧವ. ಮನ
ವಾಸುದೇವ ರುಕ್ಮಿಣಿ ಬಾ ಬೇಗ ಬಂದಾಯ್ತಲ್ಲ. ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಆಹಾ. ಕಾನ ಬಾ ಬೇಗ ಮನಮೋಹನ. ಯುದ್ಧವು ನಿಶ್ಚಯವಾದಂತೆ ನಿಮಗೆ ಮೊದಲೇ ಹೇಳಲಿಲ್ಲವೇನು? ಯುದ್ಧವೆಂದರೆ ನಿಮ್ಮ ಹೃದಯ ನರ್ತಿಸುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ? ವಿಶ್ವಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿಯುವಷ್ಟರಲ್ಲಿ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ಏನು. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ವಾಸುದೇವ, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಆ? ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬೇಕಲ್ಲವೇನು? ರುಕ್ಮಿಣಿ, ಪ್ರೇಮ ಮೂರ್ತಿಗೆ ನಾಮವೆಂದು ವಿಫಲವಾಗಿದೆ. ಹೌದು ಪ್ರಿಯೆ. ಪ್ರೇಮ ಮೂರ್ತಿಗೆ ನಾಮವೆಂದು ವಿಫಲವಾಗಿ ಸಮರದಿಂದ ಪ್ರಾಣ ಹಾನಿ ಸರ್ವಹಾರಿಣಿ ಕಾಲ ಸರ್ವಹಾರಿಣಿ ಕಾಲ ಸರ್ವಹಾರಿಣಿ ಕಾಲ ಸರ್ವಹಾರಿಣಿ. ಸಮಾಧಾನ ಭೇದ ಎಲ್ಲ ಕೋಮಲಾಂಗಿ ವಿಫಲ ಆಯ್ಕೆ. ಸಮಾಧಾನ ಭೇದ ಎಲ್ಲ ಕೋಮಲಾಂಗಿ ವಿಫಲ ಆಯ್ಕೆ. ಸಮರದಿಂದ ಪ್ರಾಣಹಾನಿ ಸರ್ವಹಾನಿ ಕಾಲೆ ಸರ್ವಹಾನಿ ಕಾಲೆ ಸರ್ವಹಾನಿ ಕಾಲೆ ಸರ್ವಹಾನಿ. ಕಾವುದೈದಯ ನಿಧಾನ ಕಾವುದೈದಯ ನಿಧಾನ ಪಾವನಾತ್ಮ ಭಕ್ತಾದೀನ. ಕಾವುದೈದಯ ನಿಧಾನ ಪಾವನಾತ್ಮ ಭಕ್ತಾದೀನ. ಲೋಕಕೀರ್ತಿ ಶಾಂತಿದಾನ ಕಾಯ ಮೋಹನ ಕಾಂತ ಕಾಯ ಮೋಹನ ಕಾಂತ ಕಾಯ ಮೋಹನ ಕಾಂತ ಕಾಯ ಮೋಹನ. ತರವಿದೇಕೆ ಕಾಂತ ಶಾಂತ ಲೋಕ ಪೂಜಿತ ಕಾಂತ ಲೋಕ ಪೂಜಿತ ಲೋಕ ಪೂಜಿತ ಲೋಕ ಪೂಜಿತ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದೆ
ಧರ್ಮರಾಜ ಕರ್ಮಭೂಮಿ ಭಾರತವು ಧನ್ಯವಾಗಿದೆ ಕಾಂತಿ ಧನ್ಯವಾಗಿದೆ ಗಂಗೆಗೆ ಕಾಂತಿ ಶಾಂತಿ ಪ್ರೇಮ ಪೂಜಿತೆ ಕಾಂತಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ವಾಸುದೇವ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಜನರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಯೇ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ವಾಸುದೇವ, ನಿಮ್ಮ ಸ್ಪರ್ಶ ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲ ನೀವು. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏನು? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವೂ ಇಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜರಣ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿಲ್ಲ. ವಾಸುದೇವ, ನೀವು ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲೇಬೇಕು. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ಅಮುಧಿ ನಿಧಿ ಉದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುಧಿ ನಿಧಿ ಉದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುಧಿ ನಿಧಿ. ದೇವಿಯು ನಿನ್ನ ಅವನಿಡಿಸಿದಾಗೆ ಅವಗುಣದ ತಿಂಕೈ ಭಾರ್ಗವಿ. ಆವ ದೇವಿಯು ನಿನ್ನ ಅವನಿಡಿಸಿದಾಗೆ ಅವಗುಣದ ತಿಂಕೈ ಭಾರ್ಗವಿ. ಶಿವಸತಿ ಭವಾನಿಯೋ
ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ ಸುರಭಿ ಶುಭೋದಯದಿ ಸಿರಿದೇವಿಯ ಬರಿಸಿದೆ ನಾ ಸುರಭಿ ಶುಭೋದಯದಿ ಸಿರಿದೇವಿಯ ಬರಿಸಿದೆ ನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುಧಿ ನಿಧಿ ಉದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಓದದಿ ಸೆಳೆದ ಕದಮಲ ಓದದಿ ಸೆಳೆದ ಕದಮಲ ಶ್ರೀ ಅಂಬುಧಿ ನಿಧಿ ಮುರೆಯ ಕೇಳೋ ಗೋಪಿಲೋಲಾ ಕೃಷ್ಣ 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 ವಾಸುದೇವ
ಪುನಃ ಧರೆಗೆ ಭಾರವೇ ನಿನ್ನ ಜನುಮ ವ್ಯರ್ಥವೇ ಕೃಷ್ಣ 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 ದ್ರೌಪದಿ, ಹಿಂದೆ ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಏಕೆ ದುಃಖಿಸುತ್ತಿರುವೆ? ಶಾಂತಳಾಗು ಪ್ರಿಯೆ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ಈ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ಉಣಿಸಿ ನಮ್ಮೈವರನ್ನು ಕೊಲ್ಲಲು ಯತ್ನಿಸಿದ ಆ ದುರುಳನೊಡನೆ ಶಾಂತಿ ನೆಪ ಮಾತ್ರಕ್ಕೆ ಕಪಟ ದೂತ್ಯವನ್ನು ಏರ್ಪಡಿಸಿ ನಮ್ಮ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿ ನಮ್ಮನ್ನು ಘೋರ ಕಷ್ಟಕ್ಕೆ ಈಡು ಮಾಡಿದ ಆ ದುರುಳನೊಡನೆ ಶಾಂತಿ ಅರಣ್ಯದಲ್ಲಿ ಕಾಡು ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷಗಳ ಕಾಲ ವಿರಾಟನ ಮನೆಯಲ್ಲಿ ಅತಿಹೀನ ನಡತೆಯಿಂದ ನಡೆದುಕೊಂಡವಲ್ಲ, ಆಗಲೂ ಶಾಂತಿ. ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಆ ಕುರುಕುಲ ಕೊನ್ನೆ, ಆಗಲೂ ಶಾಂತಿ. ಅಣ್ಣ ಧರ್ಮನಂದನ ಇವುಗಳನ್ನೆಲ್ಲ ಸ್ಮರಿಸಿ ಏನು ಫಲವಿಲ್ಲ. ವೈರೇ ಕುರುಕುಲ ಅದ ಮರನು ವರಿಸಿದನು, ವೈರೇ ಕುರುಕುಲ ಅದ ಮರನು ವರಿಸಿದನು, ಸಿರಿಯಂ ಮೆರೆದೋ ದುರಾಂಕಾರದೆ ಅಗ್ರಜ, ಸಿರಿಯಂ ಮೆರೆದೋ ದುರಾಂಕ ನೆಕ್ಕರಿಸಿ ಬರ ಸಾಕಿ ನಿಂಬರು. ವೈರೇ ಕುರುಕುಲ ಅದ ಮರನು ವರಿಸಿದನು, ಅನುದರಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕೊಲ್ಲಿಗಳ, ಅನುದರಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡರ ಕೊಲ್ಲಿಗಳ ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗಲ್ಲಿ ಯಾರ ಕದಲು, ಬೊಕ್ಕಸವೆಲ್ಲವ ಭಕ್ಷಿಸಿ ನಮಗಲ್ಲಿ ಯಾರ ಕದಲು, ಲಕ್ಷಿಸದೆ ಕಕ್ಕಡಗಿಸಿ ಮಣ್ಣುಟ್ಟಿ ಸೈನ್ಯದೊಳಗೆ ಸಭೆಯ ಪತ್ನಿಯ ಗರ್ವವಿದರಿದ, ಸಭೆಯ ಪತ್ನಿಯ ಗರ್ವವಿದರು ಗುರುಕುಲ ಆದ ಮರದು ವರಿಸಿದರು, ಸಿರಿಯಂ ನೆರೆದು ದುರಾಂಕಾರದೆ, ಸಿರಿಯಂ ನೆರೆದು ದುರಾಂಕಾರ ಧಿಕ್ಕರಿಸಿದರು ಸೊಕ್ಕಿ ನಿಂದರು. ಗುರುಕುಲ ಆದ ಮರದು, ಗುರುಕುಲ ಆದ ಮರದು ಹೀಗೆ ಆದುದರಿಂದ ಮುಂಬರುವ ಕುರು ಸಂಗ್ರಾಮದಲ್ಲಿ ಕೂರ ರಕ್ತ ದಾಳಿಯೊಂದಿಗೆ ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದವರೆಗೂ ನಮಗೆ ಶಾಂತಿಯೇ. ಭೀಮಸೇನ, ನಿನ್ನದ ಮನದ ಅಂತರಾಳವನ್ನು ನಾನು ಬಲ್ಲೆನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗುವುದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿಹುದು. ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲವೇ ಜಗವಿಹುದು.
ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನೋ ಅನುದಿನ ನಿಮ್ಮನೆ ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಗೈಯುವುದೇ ಈ ಪರಿಶೋಧನೆ ಗೈಯುವುದೇ ಕರುಣಾಳು ಕೃಪೆ ತೋರೋ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಆದರಿಸಿ ಪೊರೆಯೈ ದೀನರ ದೊರೆಯೇ ಆದರಿಸಿ ಪೊರೆಯೈ ದೀನರ ದೊರೆಯೇ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಳಿಸಿದ ಗೌರವ ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಳಿಸಿದ ಗೌರವ ವನವಾಸದೊಳ್ಳು ಬಳಲಿಹ ನಮ್ಮನೋ ಕೃಷ್ಣ ಶ್ರೀಹರಿ ವನವಾಸದೊಳ್ಳು ಬಳಲಿಹ ನಮ್ಮನೋ ವನವಾಸದೊಳು ಬಳಲಿಹ ನಮ್ಮನು ನರಳಿಸಿದರು ಆ ಗೌರವರು ಅಲ್ಲವೇ ಪರಮಾತ್ಮ ನರಳಿಸಿದರು ಆ ಗೌರವರು ಅನುಜರೊಳು ಈ ನ್ಯಾಯ ಸರಿಯೇನೋ ಅರಿಯೇ ಪರಮಾತ್ಮ ಅನುಜರೊಳ್ಳು ಅನ್ಯಾಯ ಸರಿಯೇನೋ ಅರಿಯೇ ಆದರಿಸಿ ಪೊರೆಯೈ ದೀನರ ದೊರೆಯೇ ಆದರಿಸಿ ಪೊರೆಯೈ ದೀನರ ದೊರೆಯೇ ಕೃಷ್ಣ ಕೃಷ್ಣ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮಗಳ ಮೊರೆಯನ್ನೂ ಆಲಿಸಿ ಬಂದೆಯ ದೇವದೇವ ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು ದೇವ. ಧರ್ಮಾನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನೂ ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ ಸಮರವ ಸಮರವನ್ನೊಲ್ಲೆನೆಯ ಕಮಲಾಕ್ಷ ಸಮರವನ್ನೊಲ್ಲೆನೆಯ ಕಮಲಾಕ್ಷ ಜಲದ ಬಕುಳಿಯಂತೆ ಸಿರಿಬೋಗ ನಶರ ತಂಗಿ, ಜಲದ ಬಕುಳಿಯಂತೆ ಸಿರಿಬೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ
ಅಶಾಶ್ವತ ನರ ಜನ್ಮ ಹಿಮದನ್ಮಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲನಯ ಪರಮಾತ್ಮ ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಸವಗಳ ಕಾಂಬುದೇ ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಸವಗಳ ಕಾಂಬುದೇ ಇನ್ನು ಒಂದು ಮಣ್ಣಿಗೋಸ್ಕರ ಪರಮಾತ್ಮ ಇನ್ನು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಡಿದರು ಅಲ್ಲವೇ ಪರಮಾತ್ಮ ಹಿಂದೆ ಅನೇಕರು ಒಡೆದಾಡಿ ಮಡಿದರು ಭರತ ಭೂಮಿಯನ್ನು ಯಾರಾಳಿದರು ಸರಿ ಭರತ ಭೂಮಿಯನ್ನು ಯಾರಾಳಿದರು ಸರಿ ಸಮರವನ್ನೊಲ್ಲನೆಯ ಕಮಲಾಕ್ಷ ಜಲದ ಬೊಕುಳಿಯಂತೆ ಸಿರಿಭೋಗ ನಶರ ಜಲದ ಬೊಕುಳಿಯಂತೆ ಸಿರಿಭೋಗ ನಶರ ಹಿಮದಂದಯ ಆಶಾಶ್ವತ ನರ ಜನ್ಮ ಹಿಮದಂದಯ ಆಶಾಶ್ವತ ನರ ಜನ್ಮ ಹಿಮದಂದಯ ಆಶಾಶ್ವತ ನರ ಜನ್ಮ ಹಿಮದಂದಯ ಆಶಾಶ್ವತ ನರ ಜನ್ಮ ಸಮರವನ್ನೊಲ್ಲನೆಯ ಸಮರವನ್ನೊಲ್ಲನೆಯ ಯದುವತಿ ಪರಮಾತ್ಮ ನನ್ನ ಸಹೋದರರು ನನ್ನ ಆಜ್ಞೆಯನ್ನು ಎಂದಿಗೂ ಮೀರತಕ್ಕವರಲ್ಲ. ನೀನು ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸೋ ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಅಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರದನೆಂಬ ಕಟ್ಟು ಧರ್ಮದ ಕಟ್ಟು ಬೃಹತಾಕಾರ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಡವೆಂದರೆ ರಾತ್ರಿ ಎಂಬ ಪಾಸ ನಮ್ಮನ್ನು ಬಂದಿದೆ. ಛೆ ಸುಡಬೇಕು ಈ ಏಡಿ ಜನ್ಮವನ್ನು. ಅಂತೂ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಪರಮಾತ್ಮ ಅಗ್ಗಜನ ಮಾತುಗಳನ್ನೇ ಅನುಮೋದಿಸಿ ನಮ್ಮನೇಕೆ ಸಜೀವವಾಗಿ ಕೊಲ್ಲುತ್ತೇವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟದೇವಗಳು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಮೊಂಬರು ಮಾಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ಏಡಿ ಜನ್ಮಕ್ಕೆ. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ಇನ್ನು ತಂಗಿ ದೃಪದನಂದಿನಿಯೂ ಕೂಡ. ತಂಗಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಸ್ವಲ್ಪವೂ ಗಮನವಿಲ್ಲದೆ ಬಾರಿ ಬಾರಿಗೆ ಸಂಧಿಗೆ ಪ್ರಯತ್ನಿಸುತ್ತಿರುವ ಇವರ ಅಭಿಪ್ರಾಯವು ಧರ್ಮಸಮ್ಮತವೇ ಅಣ್ಣ. ಜನಾರ್ದನ
ಕೃಷ್ಣ ಕೃಷ್ಣ ಅಣ್ಣ ಸಹೋದರಿ